ಬೆಳಗಾವಿ ದಕ್ಷಿಣ ಕ್ಷೇತ್ರದ ಶಾಸಕ ಅಭಯ್ ಪಾಟೀಲ್ ಅವರ ಮನೆ ಮೇಲೆ ಲೋಕಾಯುಕ್ತ ದಾಳಿ ನಡೆದಿದೆ. ಸಾಮಾಜಿಕ ಕಾರ್ಯಕರ್ತ ಸುಜಿತ್ ಮುಳುಗುಂದ ಎನ್ನುವರು ಅಭಯ್ ಪಾಟೀಲ್ ಆದಾಯಕ್ಕಿಂತ ಹೆಚ್ಚು ಆಸ್ತಿ ಗಳಿಸಿದ್ದಾರೆ ಎಂದು ಲೋಕಾಯುಕ್ತ ನ್ಯಾಯಾಲಯದಲ್ಲಿ ದೂರು ನೀಡಿದರು. ಕಳೆದ 1 ತಿಂಗಳ ಹಿಂದೆ ಬೆಳಗಾವಿ ಲೋಕಾಯುಕ್ತ ನ್ಯಾಯಾಲಯ ಸುಜಿತ್ ನೀಡಿದ ಖಾಸಗಿ ಅರ್ಜಿಯ ವಿಚಾರಣೆ ನಡೆಸಿತ್ತು. ಆಗಲೇ ಶಾಸಕ ಅಭಯ್ ಪಾಟೀಲ್ ಅವರ ಸ್ವಂತ ಮತ್ತು ಬೇನಾಮಿ ಆಸ್ತಿಯ ಬಗ್ಗೆ ತನಿಖೆ ನಡೆಸಿ ವರದಿ ನೀಡುವಂತೆ ಆದೇಶ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಇಂದು ಲೋಕಾಯುಕ್ತ ದಾಳಿ ಮಾಡಲಾಗಿದೆ. ಬೆಳಗಾವಿ ಲೋಕಾಯುಕ್ತ ಎಸ್ಪಿ CA ಬೆಳಂಕರ್ ಅವರ ನೇತೃತ್ವದಲ್ಲಿ ಪ್ರತ್ಯೇಕ 5 ತಂಡಗಳನ್ನು ಮಾಡಿ 7 ಅಧಿಕಾರಿಗಳ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿದೆ. ಅಭಯ್ ಪಾಟೀಲ್ ಅವರಿಗೆ ಸೇರಿದ ಶಹಾಪುರ ಹೊಸೂರಿನ ಬಸವನಗಲ್ಲಿಯಲ್ಲಿರುವ ಮನೆ, ಹಳೆ ಧಾರವಾಡ ರಸ್ತೆಯಲ್ಲಿರುವ ಖಾಸಗಿ ಕಚೇರಿ, ರೈಸ್ ಮಿಲ್, ಸೆರಾಮಿಕ್ ಮಾರಾಟದ ಮಳಿಗೆ, ತಿಲಕವಾಡಿಯಲ್ಲಿ ಮತ್ತು ಆನಗೊಳದಲ್ಲಿ ಇರುವ ಕನ್ಸ್ಟ್ರಕ್ಷನ್ ಕಂಪನಿಯ ಕಚೇರಿಗಳ ಮೇಲೆ ಏಕಕಾಲದಲ್ಲಿ ದಾಳಿ ನಡೆಸಲಾಗಿದೆ. ಇಂದು ಬೆಳಗಿನ ಜಾವ 5 ಗಂಟೆಗೆ ದಾಳಿ ನಡೆಸಿದ ಲೋಕಾಯುಕ್ತ ಪೊಲೀಸರ ತಂಡ ಎಲ್ಲ ದಾಖಲೆಗಳನ್ನು ಪರಿಶೀಲಿಸ್ತಾ ಇದೆ.